ಮಕ್ಕಳಿಗೆ ದೇವರ ಹೆಸರಿಡುವಾಗ ಇವುಗಳೆಲ್ಲ ನಿಮ್ಮ ತಲೆಯಲ್ಲಿರಲಿ. ಮಕ್ಕಳಿಗೆ ಹೆಸರಿಡುವಾಗ ಹೆಚ್ಚಾಗಿ ಪೋಷಕರು ದೇವರ ಮತ್ತು ದೇವತೆಗಳ ಹೆಸರುಗಳನ್ನಿಡಲು ಇಷ್ಟಪಡುತ್ತಾರೆ. ಮಕ್ಕಳಿಗೆ ದೇವರ ಹೆಸರನ್ನು ಇಡುವುದರಿಂದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಬಹುದೆನ್ನುವ ನಂಬಿಕೆಯಿದೆ. ಮಕ್ಕಳಿಗೆ ದೇವರ ಹೆಸರುಗಳನ್ನಿಡುವುದು ಹೇಗೆ? ಮಕ್ಕಳಿಗೆ ದೇವರ ಹೆಸರಿಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ? ಹಿಂದೂ ಧರ್ಮದಲ್ಲಿ ಪ್ರಾಯೋಗಿಕವಾಗಿ ಮಾನವನ ಜೀವನದ ಪ್ರತಿಯೊಂದು ಅಂಶವೂ ಧರ್ಮ ಆಧ್ಯಾತ್ಮದೊಂದಿಗೆ ಅಂತರ್ಗತವಾಗಿ ಸಂಪರ್ಕ ಹೊಂದಿದೆ. ಅದು ಸಾಮಾನ್ಯ ಜನರಿಗೆ ಸ್ಪಷ್ಟವಾಗಿ ತಿಳಿದಿರುವುದಿಲ್ಲ. ಮಗುವಿಗೆ ಹೆಸರಿಡುವುದು ಕೂಡ ಇದಕ್ಕೆ ಸೇರಿದೆ. ಹಿಂದೂ ಧರ್ಮವು ದೇವರನ್ನು ಹಲವಾರು ಹೆಸರುಗಳು ಮತ್ತು ರೂಪಗಳೊಂದಿಗೆ ಸ್ವೀಕರಿಸುತ್ತದೆ. ಹಿಂದೂ ಧರ್ಮವು ದೇವರ ಹೆಸರು ಅತ್ಯಂತ ಪವಿತ್ರವಾಗಿದ್ದು, ಒಂದು ದೇವರ ಹೆಸರನ್ನು ಪ್ರಜ್ಞಾಪೂರ್ವಕವಾಗಿ ಅಥವಾ ಶ್ರದ್ಧೆಯಿಂದ ಉಚ್ಚರಿಸುವುದರಿಂದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದೆಂದು ಹೇಳುತ್ತದೆ. ಸ್ವಾಭಾವಿಕವಾಗಿ ಹಿಂದೂ ಧರ್ಮದಲ್ಲಿ ದೇವರ ಹೆಸರುಗಳನ್ನು ಮಕ್ಕಳಿಗೆ ಇಡುವುದು ಒಂದು ರೀತಿಯ ವಾಡಿಕೆಯಂತಿದೆ. ಮಗುವಿಗೆ ದೇವರ ಹೆಸರನ್ನು ಇಟ್ಟು ಆ ಹೆಸರನ್ನು ನಾವು ಕರೆಯುವುದರಿಂದ ಅದರ ಮೂಲಕ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಬಹುದೆನ್ನುವ ಕಾರಣದಿಂದ ಮಕ್ಕಳಿಗೆ ದೇವರ ಹೆಸರುಗಳನ್ನು ಹೆಚ್ಚಾಗಿ ಇಡುತ್ತಾರೆ. ದೇವರ ಹೆಸರಿನ ನಂತರ ಅನೇಕ ಪವಿತ್ರ ನದಿಗಳು, ಪರ್ವತಗಳು ಮತ್ತು ಬೆಟ್ಟಗಳು ಮತ್ತು ದೇವರಿಗೆ ಸಂಬಂಧಿಸಿದ ಕೆಲವು ಸ್ಥಳಗಳು, ದೈವಿಕ ವ್ಯಕ್ತಿಗಳು, ಜನಪ್ರಿಯ ದೇವಾಲಯಗಳ ಹೆಸರು ಇತ್ಯಾದಿಗಳನ್ನು ಸಹ ಮಕ್ಕಳ ನಾಮಕರಣದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಮಗುವಿಗೆ ಹೆಸರಿಡುವಾಗ ಹೀಗೆ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ. ಹಾಗಾದರೆ ಮಗುವಿಗೆ ಹೆಸರಿಡುವುದು ಹೇಗೆ ಎಂಬುದನ್ನು ನಾವಿಲ್ಲಿ ನೋಡೋಣ. ದೇವರ ಪರ್ಯಾಯ ಹೆಸರುಗಳನ್ನು ಮಕ್ಕಳಿಗೆ ಇಡಿ. ಬ್ರಹ್ಮ, ವಿಷ್ಣು ಮತ್ತು ಶಿವ ದೇವರುಗಳು ಪವಿತ್ರ ತ್ರಿಮೂರ್ತಿಗಳಾಗಿದ್ದು, ಅವರಿಗೆ ಅನುಕ್ರಮವಾಗಿ ಸರಸ್ವತಿ, ಲಕ್ಷ್ಮಿ ಮತ್ತು ಶಕ್ತಿಯನ್ನು ಸಂಗಾತಿಯಾಗಿ ಪ್ರತಿನಿಧಿಸಲಾಗುತ್ತದೆ. ಬ್ರಹ್ಮನನ್ನು ವ್ಯಾಪಕವಾಗಿ ಪೂಜಿಸಲಾಗಿಲ್ಲವಾದರೂ ವಿಷ್ಣು ಮತ್ತು ಶಿವ ಮತ್ತು ಅವರ ದೈವಿಕ ಸಂಗಾತಿಗಳ ಆರಾಧನೆಯು ಹೆಚ್ಚು ವ್ಯಾಪಕವಾಗಿ ಆಚರಣೆಯಲ್ಲಿದೆ. ಹಾಗಾಗಿ ಹೆಚ್ಚಿನ ಜನರು ಈ ತ್ರಿಮೂರ್ತಿಗಳ ಹೆಸರುಗಳನ್ನು ತಮ್ಮ ಮಕ್ಕಳಿಗೆ ಇಡಲು ಬಯಸುತ್ತಾರೆ. ಬ್ರಹ್ಮನ ಹೆಸರನ್ನು ಮಕ್ಕಳಿಗೆ ಇಡಲು ಅತ್ಯಂತ ವಿರಳ, ಅಂದರೆ ವಿಷ್ಣು ಮತ್ತು ಶಿವನ ಹೆಸರನ್ನು ಹೆಚ್ಚಾಗಿ ಇಡುತ್ತಾರೆ. ಮಕ್ಕಳಿಗೆ ವಿಷ್ಣುವಿನ ಪರ್ಯಾಯ ಹೆಸರು ಹರಿ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಕ್ರಮ, ವಾಸುದೇವ, ಜನಾರ್ದನ, ಶ್ರೀಧರ, ದಾಮೋದರ ಇತ್ಯಾದಿ. ಮಕ್ಕಳಿಗೆ ಶಿವನ ಪರ್ಯಾಯ ಹೆಸರು ಗಂಗಾಧರ, ಮಹಾದೇವ, ಮಹೇಶ, ಶಂಭು, ಮಹೇಶ್ವರ ಇತ್ಯಾದಿ. ಹೆಣ್ಣು ಮಗುವಿಗೆ ದೇವಿಯ ಪರ್ಯಾಯ ಹೆಸರು ಲಲಿತಾ, ಪಾರ್ವತಿ, ದುರ್ಗಾ, ಗೌರಿ, ಕಾಮಾಕ್ಷಿ, ವಿಶಾಲಾಕ್ಷಿ, ಮಾಯಾ, ಭವಾನಿ, ಅಂಬಿಕಾ, ಭುವನೇಶ್ವರಿ ಇತ್ಯಾದಿ. ಪವಿತ್ರ ತ್ರಿಮೂರ್ತಿಗಳನ್ನು ಹೊರತುಪಡಿಸಿ ಗಣೇಶ, ಸುಬ್ರಹ್ಮಣ್ಯ ಮತ್ತು ಅಯ್ಯಪ್ಪ ಮುಂತಾದ ದೇವರುಗಳನ್ನು ಜನಪ್ರಿಯವಾಗಿ ಪೂಜಿಸಲಾಗುತ್ತದೆ ಮತ್ತು ಮಕ್ಕಳಿಗೆ ಗಣಪತಿ, ಮುರುಗನ್, ಸರವಣನ್, ಶಿವಕುಮಾರ್ ಇತ್ಯಾದಿ ಹೆಸರುಗಳನ್ನು ಇಡುತ್ತಾರೆ. ದೇವರ ಅವತಾರಗಳ ಆಧಾರದ ಮೇಲೆ ಮಗುವಿನ ಹೆಸರು. ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ದೇವರು ವಿವಿಧ ಮಾನವ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ.
ಇದನ್ನೇ ದೇವರ ಅವತಾರಗಳೆಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಭಗವಾನ್ ವಿಷ್ಣುವಿನ 10 ಅವತಾರಗಳು. ಅವುಗಳಲ್ಲಿ ಕೃಷ್ಣ ಮತ್ತು ವಿಷ್ಣು ಅವತಾರ ಮುಖ್ಯವಾದದ್ದಾಗಿದೆ. ನಿಮ್ಮ ಮಗುವಿಗೆ ರಾಮನ ಪರ್ಯಾಯ ಹೆಸರುಗಳಾಗಿ ರಘು, ರಾಘವ ಇತ್ಯಾದಿ ಹೆಸರುಗಳನ್ನು ಇಡಬಹುದು. ಹಾಗೆ ಕೃಷ್ಣನ ಹೆಸರಿಗೆ ಪರ್ಯಾಯವಾಗಿ ಗೋಪಾಲ, ಗಿರಿಧರ, ಕಣ್ಣನ್, ಪಾರ್ಥಸಾರಥಿ, ವಾಸುದೇವ, ನರಸಿಂಹ, ಪರಶುರಾಮ ಇತ್ಯಾದಿ ಹೆಸರುಗಳನ್ನು ಇಡಬಹುದು. ಹೆಣ್ಣು ಮಗುವಿಗೆ ಸೀತೆಯ ಪರ್ಯಾಯ ಹೆಸರಾಗಿ ಮೈಥಿಲಿ, ಜಾನಕಿ ಇಡಬಹುದು. ನೀವು ದೇವರ ಹೆಸರುಗಳನ್ನು ಸಹ ಸಂಯೋಜಿಸಬಹುದು. ನಾಮಕರಣದ ಮತ್ತೊಂದು ಸುಂದರವಾದ ವಿಧಾನವೆಂದರೆ ಸ್ತ್ರೀ ಮತ್ತು ಪುರುಷ ದೇವರುಗಳ ಹೆಸರನ್ನು ಸಂಯೋಜಿಸಿ ಇಡುವುದಾಗಿದೆ. ಉದಾಹರಣೆಗೆ ಲಕ್ಷ್ಮೀನಾರಾಯಣ, ಸೀತಾರಾಮ, ರಾಧಾಕೃಷ್ಣ, ಉಮಾಮಹೇಶ್ವರ ಇನ್ನೂ ದೇವರ ಹೆಸರುಗಳನ್ನು ಅವರ ಪತ್ನಿಯ ಹೆಸರಿನೊಂದಿಗೆ ಸಂಯೋಜಿಸಿ ಹೀಗೆ ಇಡಬಹುದು. ಉದಾಹರಣೆಗೆ ಸೀತಾಪತಿ, ಉಮಾಪತಿ, ಶ್ರೀಪತಿ, ಶ್ರೀನಿವಾಸ ಇತ್ಯಾದಿ. ನಿಮ್ಮ ಮಗುವಿಗೆ ಪವಿತ್ರ ನದಿಗಳ ಮತ್ತು ಸ್ಥಳಗಳ ಹೆಸರುಗಳು. ನದಿಗಳನ್ನು ಸ್ತ್ರೀಲಿಂಗವೆಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ ಪವಿತ್ರ ನದಿಗಳಾದ ಗಂಗಾ, ಯಮುನಾ, ಗೋದಾವರಿ, ಕಾವೇರಿ ಇತ್ಯಾದಿ ಹೆಸರುಗಳು. ಹಿಮಾದ್ರಿ, ಬದ್ರಿ, ಕೇದಾರ, ಅಮರನಾಥ, ಕೈಲಾಸ, ಶೇಷಾದ್ರಿ, ವೆಂಕಟಾದ್ರಿ, ತಿರುಪತಿ, ಮದುರೈ, ಚಿದಂಬರಂ, ಯದುಮಾಲೆ, ಪಳನಿ, ಅಣ್ಣಾಮಲೈ, ಕಾಶಿ ಇತ್ಯಾದಿ ಬೆಟ್ಟಗಳ ಮತ್ತು ಸ್ಥಳಗಳ ಹೆಸರುಗಳನ್ನು ಮಗುವಿಗೆ ಇಡಬಹುದು. ಮಗುವಿಗೆ ಜನಪ್ರಿಯ ಪೌರಾಣಿಕ ಪರ್ಯಾಯ ಹೆಸರುಗಳು. ರಾಮಾಯಣ ಮತ್ತು ಮಹಾಭಾರತವು ಹಿಂದೂ ಧರ್ಮದ 2 ಅತ್ಯಂತ ಜನಪ್ರಿಯ ಮಹಾಕಾವ್ಯಗಳು. ರಾಮಾಯಣವು ರಾಮನ ಕಥೆಯನ್ನು ಒಳಗೊಂಡಿದೆ. ಶ್ರೀಮದ್ ಭಾಗವತವು ಭಗವಾನ್ ಕೃಷ್ಣ ಮತ್ತು ಹಲವಾರು ಇತರ ದೈವಿಕ ವ್ಯಕ್ತಿಗಳ ಕಥೆಯನ್ನು ಒಳಗೊಂಡಿರುವ ಮತ್ತೊಂದು ಪವಿತ್ರ ಪುರಾಣವಾಗಿದೆ. ಈ ಕಥೆಯಲ್ಲಿನ ಹಲವಾರು ವಿಶಿಷ್ಟ ಪಾತ್ರಗಳ ಹೆಸರುಗಳನ್ನು ತಮ್ಮ ಮಗುವಿಗೆ ಇಡಲು ಬಯಸುತ್ತಾರೆ. ಉದಾಹರಣೆಗೆ ಕೌಸಲ್ಯೆ ರಾಮನ ತಾಯಿ, ದೇವಕಿ ಕೃಷ್ಣನ ತಾಯಿ, ಸುಮಿತ್ರ ಭರತ ಲಕ್ಷ್ಮಣ, ಶತ್ರುಘ್ನ ದಶರಥ ವಿಭೀಷಣ, ಗುಹನ ಊರ್ಮಿಳ, ಭೀಷ್ಮ ಅರ್ಜುನ, ದ್ರೌಪದಿ ಬಲರಾಮ, ವಾಸುದೇವ ಸುಭದ್ರ, ಕರ್ಣ ಇತ್ಯಾದಿ, ರಂಭ ಊರ್ವಶಿ ಮೇನಕೆ, ದೇವೇಂದ್ರ ಇಂದ್ರ ವರುಣ, ಸವಿತಾ ಮುಂತಾದ ಹೆಸರುಗಳನ್ನು ಜನಪ್ರಿಯವಾಗಿದೆ. ನೀವು ನಿಮ್ಮ ಮಗುವಿಗೆ ಹೆಸರು ಇಡುವಾಗ ಈ ಮೇಲಿನ ಹೆಸರುಗಳನ್ನು, ಇಂತಹ ಹೆಸರುಗಳನ್ನು ನೀವು ಪದೇ ಪದೇ ಉಚ್ಚರಿಸುವುದರಿಂದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.